ಹಲೋ ಎವ್ರಿವನ್, ಮತ್ತೊಮ್ಮೆ ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಮುಂದೆ ಏನಿದೆ, ಏನಾದರೂ ಅನಿರೀಕ್ಷಿತವಾಗಿ ಚೇಂಜಸ್ ಆಗಬಹುದಾ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಸ್ವಲ್ಪ ಕಾರ್ಡ್ಸ್ ನೋಡೋಣ. ರಿಲೇಷನ್ಶಿಪ್ ಈಗ ಹೇಗಿದೆ, ಇದು ನಿಮ್ಮ ಎನರ್ಜಿ ಆಗಿರುತ್ತೆ. ಇದು ಅವರ ಎನರ್ಜಿ ಆಗಿರುತ್ತೆ, ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಎನರ್ಜಿ. ಕಾರ್ಡ್ ನಂಬರ್ 2 ಹಾಗೆ ಕಾರ್ಡ್ ನಂಬರ್ 3. ಬಾಟಮ್ನಲ್ಲಿ ಏನಿದೆ, ಇಲ್ಲಿ 4 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಈ ಟೈಮಲ್ಲಿ ಸ್ಲೋ ಆಗಿ ನಡೀತಾ ಇದೆ ನಿಮ್ಮ ರಿಲೇಷನ್ಶಿಪ್. ಇಬ್ರಿಗೂ ಏನೋ ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಆದರೆ ನೆನಪುಗಳಿದೆ. ಹಾಗೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ ಅನ್ನೋದು ಬರ್ತಾ ಇದೆ. ಈ ಒಂದು ಕನೆಕ್ಷನಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ. ಇಲ್ಲಿ ಒಬ್ಬರು ತುಂಬ ಹೋಪ್ಸ್ ಇಟ್ಕೊಂಡಿದ್ದೀರಾ, ಹಾಗೆ ಒಬ್ಸೆಷನ್ನೂ ಇದೆ, ಅಂದರೆ ಬಿಡಲಾರ್ದಂಥ ಪರಿಸ್ಥಿತಿ. ಇಲ್ಲಿ ಮುಂದೆ ಏನಿದೆ ನೋಡೋಣ. ನಿಮ್ಮ ಎನರ್ಜಿ ನೋಡಿದಾಗ ನೀವು ಈ ರಿಲೇಷನ್ಶಿಪ್ನಲ್ಲಿ ತುಂಬ ಖುಷಿಯಾಗಿದ್ದೀರಾ, ಯಾವುದೋ ಕಲ್ಪನಾ ಲೋಕದಲ್ಲಿದ್ದೀರಾ, ಆ ವ್ಯಕ್ತಿ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದೀರಾ. ಅವರ ಎನರ್ಜಿ ನೋಡಿದಾಗ ಇಲ್ಲೊಂದು ಒಬ್ಸೆಷನ್ ಇದೆ, ನಿಮ್ಮ ಮೇಲೆ ಏನೋ ಇಮೋಷನಲ್ ಫೀಲಿಂಗ್ಸ್ ಡೆವಲಪ್ ಆಗಿದೆ. ನಿಮ್ಮ ಮಾತುಕತೆಗಳಿಗೆ ನಿಮಗೆ ಒಂಥರ ಅಡಿಕ್ಟ್ ಆಗಿದ್ದಾರೆ ಅವರು. ಹಾಗೆ ಇಲ್ಲೊಂದು ಪೊಸೆಸಿವ್ನೆಸ್ ಇದೆ, ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡೋದಿದೆ, ಆದಷ್ಟು ನಿಮ್ಮನ್ನು ಗಮನಿಸೋದಿದೆ. ಯಾಕೆಂದರೆ ಇವ್ರಿಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಆಗಾಗ ನಿಮ್ಮನ್ನು ಕಳ್ಕೊತೀನೇನೋ ಅನ್ನೋ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ರನ್ನರ್, ಇಲ್ಲೊಂದು ಅನ್ವರ್ದಿ, ಇಲ್ಲಿ ಸೊಬಟೇಜ್ ಬರ್ತಾ ಇದೆ. ಐ ಮೆಸ್ ಅಪ್ ದಿ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್ ಸಮ್ಟೈಮ್ಸ್. ನಿಮ್ಮಂಥ ಒಳ್ಳೆ ವ್ಯಕ್ತಿನ ಕಳ್ಕೊತೀನಿ ಅಂತ ಅನಿಸುತ್ತೆ, ಅವ್ರಿಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಇಬ್ಬರು ಒಳ್ಳೆ ಫ್ರೆಂಡ್ಶಿಪ್ನಲ್ಲಿ ಇದ್ರೂ ಆಗಾಗ ಇವ್ರಿಗೆ ಲೋ ಫೀಲ್ ಆಗ್ತಾ ಇರುತ್ತೆ. ಅದು ಯಾಕೆ ಅಂತ ನೋಡೋಣ. ನೀವು ಅವರನ್ನು ಯಾವಾಗಲೂ ಚೇಸ್ ಮಾಡೋದಿದೆ, ನಿಮಗೂ ಅವರನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಆದರೆ ಅವ್ರು ಏನೂ ಕ್ಲಾರಿಟಿ ಕೊಡ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ಇಬ್ಬರು ಒಳ್ಳೆ ರಿಲೇಷನ್ಶಿಪ್ನಲ್ಲಿದ್ದೀರಾ, ಆದರೆ ಎಷ್ಟು ದಿನ ಹೀಗೆ ಅಂತ ನಿಮಗೆ ಯೋಚನೆ ಆಗ್ತಾ ಇದೆ. ನಿಮಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ಆಗಾಗ ಅವ್ರನ್ನ ಭೇಟಿ ಮಾಡ್ತೀರಾ, ಆದಷ್ಟು ಈ ವಿಷಯದ ಬಗ್ಗೆನೇ ನೀವು ಚರ್ಚಿಸೋದಿದೆ ಅವ್ರ ಜೊತೆ. ಇದರಿಂದ ಅವರು ದೂರ ಓಡ್ತಾರೆ ನಿಮ್ಮಿಂದ, ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ಅವರ ಎನರ್ಜಿ ನೋಡಿದಾಗ ಇಲ್ಲೇನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಮನೆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ, ಏನೋ ಬ್ಲಾಕೇಜಸ್ ಇದೆ. ಇಲ್ಲಿ ನಿಮಗೆ ಅಂಥ ಕಟ್ಟುಪಾಡುಗಳಿಲ್ಲ. ನೀವು ಅವರ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಆದರೆ ಅವ್ರಿಗೆ ಏನೂ ಹೇಳೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಬಿಡೋಕ್ಕಾಗ್ತಾ ಇಲ್ಲ. ನೆಗೆಟಿವ್ ಥಾಟ್ಸ್ ಇದೆ, ಒಂಥರ ಕಷ್ಟದ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿ. ಶುರುವಿನಲ್ಲಿ ಮನೆಯವ್ರನ್ನ ಒಪ್ಪಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು, ಈಗ ಯಾಕೋ ಇದು ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಮನೆಯವ್ರನ್ನ ದೂರ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ನಿಮ್ಮನ್ನು ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಇದೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ. ಹೀಗೆ ದಿನಗಳು ಹೋಗ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಬರುವಾಗಲೂ ಒಂಟಿಯಾಗಿ ಬರೋದು, ಹೋಗುವಾಗಲೂ ಒಂಟಿಯಾಗಿಯೇ ಹೋಗೋದು, ಆದರೆ ಇದ್ರ ಮಧ್ಯೆ ಸಾಕಷ್ಟು ನೋವು ಖುಷಿ ಇರುತ್ತೆ. ಜೀವನ ಅನ್ನೋದು ಒಂದು ಸ್ಟ್ರಗಲ್. ಕೆಲವರು ಆರಾಮಾಗಿ ಏನೇ ಬರಲಿ ಮನಸ್ಸಿಗೆ ಹಚ್ಕೊಳ್ಳದೆ ಈಸಿಯಾಗಿ ತಗೊಂಡು ಜೀವನ ಸಾಗಿಸ್ಬಿಡ್ತಾರೆ, 4 ಜೀವಗಳ ಜೊತೆ ಆಟ ಆಡ್ತಾರೆ. ಆದರೆ ಕೆಲವರು ಎಲ್ಲನೂ ಮನಸ್ಸಿಗೆ ತಗೊಂಡು ಜೀವನ ಹಾಳು ಮಾಡ್ಕೋತಾರೆ.
ನಗೋದನ್ನು ಎಲ್ಲರೂ ಕಲಿಸ್ತಾರೆ, ಆದರೆ ಅಳೋದನ್ನು ನಾವು ಪ್ರೀತಿಸಿದವ್ರು ಕಲಿಸ್ತಾರೆ. ಇಲ್ಲೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ. ಯಾರೋ ಬಂದು ನಮ್ಮ ಲೈಫಲ್ಲಿ ಪ್ರೀತಿ ಖುಷಿ ಕೊಡ್ತಾರೆ ಅಂತ ನಿರೀಕ್ಷಿಸಿದ್ರೆ ಪ್ರತಿದಿನ ಬೇಜಾರಿಂದ ಕಳಿಬೇಕಾಗುತ್ತೆ. ಆದ್ದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸವಿರಲಿ. ಈಗ ರೀಡಿಂಗ್ ನೋಡೋಣ. ಶುರುವಿನಲ್ಲಿ ಈ ವ್ಯಕ್ತಿ ಯಾವಾಗಲೂ ನಿಮ್ಮಲ್ಲಿ ಅವ್ರ ಫ್ಯೂಚರ್ ಬಗ್ಗೆ ಯೋಚಿಸ್ತಾ ಇದ್ರು. ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಫೀಲಿಂಗ್ಸ್, ಥಾಟ್ಸ್ ಇದೆ. ಇದೊಂದು ಟೈಮ್ ಪಾಸ್ ಎನರ್ಜಿ ಅಂತ ಅನ್ನಿಸ್ತಾ ಇಲ್ಲ. ಈಗ ಅಂತ ಅಲ್ಲ, ಇಲ್ಲಿ ಯಾವಾಗಲೂ ನಿಮ್ಮ ಬಗ್ಗೆ ಮುಂದೆ ಒಳ್ಳೆಯ ಜೀವನ ನಡೆಸಬೇಕು ಅನ್ನೋದಿದೆ. ಇಲ್ಲೊಂದು ಟ್ರೂ ಜೆಂಟಲ್ ಫೀಲಿಂಗ್ಸ್ ಕಾಣ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು. ನಿಮ್ಮ ಫ್ರೆಂಡ್ಶಿಪ್ ಎಷ್ಟೇ ಡ್ಯಾಮೇಜ್ ಆಗಿದ್ರೂ ಇದೆಲ್ಲ ಸರಿಯಾಗುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಅವರೊಂದು ಪೊಟೆನ್ಷಿಯಲ್ ಲೈಫ್ ಪಾರ್ಟ್ನರ್ ಅಂದ್ಕೊಂಡಿದ್ದಾರೆ. ಯು ಆರ್ ಎ ಲಾಟ್ ಟು ದಿಸ್ ಪರ್ಸನ್. ನಿಮಗೀಗ ಇದು ಸುಳ್ಳು ಅನ್ನಿಸ್ತಾ ಇರಬಹುದು. ಅವ್ರು ನಿಮ್ಗೆ ಇದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲದೆ ಇರಬಹುದು. ಯು ಆರ್ ವೆರಿ ಇಂಪಾರ್ಟೆಂಟ್ ಟು ದಿಸ್ ಪರ್ಸನ್ ಹಾಗೆ ಅವ್ರು ಅಂದ್ಕೊಂಡಿದ್ದಾರೆ. ನಿಮಗೂ ಅಷ್ಟೇ, ಅವ್ರು ನಿಮ್ಮ ಜೀವನದಲ್ಲಿ ಬಂದಾಗಿಂದ ಏನೋ ಸಮಾಧಾನ, ಸೆಕ್ಯೂರ್ ಫೀಲ್ ಅನ್ನಿಸ್ತಾ ಇದೆ. ಈ ಭಾವನೆ ಅವ್ರಿಗೆ ಇದೆಯೋ ಇಲ್ವೋ ಹಾಗೆ ನಿಮ್ಮ ಮನಸ್ಸು ಯೋಚನೆ ಮಾಡ್ತಾ ಇದೆ. ಅವ್ರಿಗೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನಿಮ್ಮ ಬಗ್ಗೆ ಮನಸ್ಸು ಯಾವಾಗಲೂ ಯೋಚಿಸುತ್ತೆ. ನಿಮ್ಮ ಮಾತಿನ ಸ್ಟೈಲ್ ನೆನೆಸ್ಕೊಂಡು ಒಂದೊಂದು ಸರಿ ನಗುನೂ ಬರೋದಿದೆ. ಸಮಥಿಂಗ್ ಈಸ್ ದೇರ್ ಇನ್ ಯು. ಹಾಗಿರೋದ್ರಿಂದ ಅವರು ಅಟ್ರ್ಯಾಕ್ಟ್ ಆಗಿದ್ದಾರೆ. ಬೇರೆ ಯಾರನ್ನು ನೋಡಿದ್ರೂ ಆ ಭಾವನೆ ಬರ್ತಾ ಇಲ್ಲ. ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವ್ರು ಏನೋ ಹೇಳ್ಕೊಳ್ತಿದ್ರು ನಿಮಗೆ ಅವ್ರು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಫೈನಲ್ ಡಿಸಿಷನ್ ಏನೂ ಕೊಡ್ತಾ ಇಲ್ಲ ಅನ್ನೋ ಯೋಚನೆ ಇದೆ ನಿಮಗೆ. ಒಂದೊಂದು ಸರಿ ಅವ್ರ ಫೀಲಿಂಗ್ಸ್ ಎಲ್ಲ ಸಪ್ರೆಸ್ ಮಾಡ್ಕೋತಾರೆ, ಯಾಕೋ ಮೌನವಾಗಿರ್ತಾರೆ. ಹಾಗೆ ನಿಮ್ಗೆ ಅನಿಸುತ್ತೆ ಅವ್ರ ಭಾವನೆಗಳನ್ನ ಹೇಳ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ. ನೀವು ಎದುರಿಗೆ ಬಂದರೆ ಅದೆಲ್ಲ ಮರ್ತು ಹೋಗುತ್ತೆ. ಆದರೆ ಅತಿಯಾದ ಪೊಸೆಸಿವ್ನೆಸ್ ಇದೆ. ನಿಮ್ಮ ನೆನಪುಗಳು ಕೆಲಸ ಮಾಡೋಕ್ಕೆ ಎನರ್ಜಿ ಕೊಡುತ್ತೆ. ಮೊದಲು ಲೆಥಾರ್ಜಿಕ್ ಆಗಿದ್ದ ಜೀವನದಲ್ಲಿ ಈಗೀಗ ಜೋಶ್ ಇದೆ. ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು, ಫಿಟ್ಟಾಗಿ ಕಾಣಿಸ್ಬೇಕು ಹಾಗೆಲ್ಲ ಅನಿಸುತ್ತೆ ಅವ್ರಿಗೆ. ಇದೆಲ್ಲ ಒಳ್ಳೆಯದೇ ಅಲ್ವಾ? ನಿಮ್ಮಿಂದ, ನಿಮ್ಮ ಪ್ರೀತಿಯಿಂದ ಒಂದು ಜೀವ ಖುಷಿಯಾಗಿದೆ ಅನ್ನಿಸ್ತಾ ಇಲ್ವಾ? ಆದರೆ ಏನೋ ಒಂದು ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗಿದೆ. ನಿಮಗೆ ಈ ವ್ಯಕ್ತಿ ಮೇಲೆ ಸಿಟ್ಟಿದೆ, ಕಮ್ಯುನಿಕೇಷನ್ ಗ್ಯಾಪ್ ಕಾಣ್ತಾ ಇದೆ. ಆದರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಬಿಟ್ಟಿಲ್ಲ. ಅವರ ಫ್ಯೂಚರ್ ಲೈಫಲ್ಲಿ ನೀವು ಯಾವಾಗಲೂ ಇರ್ತೀರಾ. ನಿಮ್ಮ ಜೊತೆ ಜೀವನ ಮಾಡಬೇಕು ಮುಂದೆ ಹಾಗೆ ಯೋಚನೆ ಮಾಡಿಕೊಂಡ್ರೂ ಏನೋ ಮಾಡಲಾರ್ದಂಥ ಪರಿಸ್ಥಿತಿ ಇದೆ. ಯಾವುದೋ ವಿಷಯದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅನ್ನೋದಿದೆ. ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಏನೋ ನಿಮ್ಮ ಮೇಲೆ ಪ್ರೀತಿ ಡೆವಲಪ್ ಆಗಿದೆ, ಮುಂದುವರ್ಸೋಕ್ಕಾಗ್ತಾ ಇಲ್ಲ. ಮೊದಲಿನ ಕಾನ್ಫಿಡೆನ್ಸ್ ಈಗಿಲ್ಲ. ಕೆಲವರು ಇಲ್ಲಿ ಆಲ್ರೆಡಿ ರಿಲೇಷನ್ಶಿಪ್ನಲ್ಲಿದ್ದೀರಾ. ಇದು ಮುಂದೆ ಏನಾಗುತ್ತೆ ಏಂಜಲ್ಸ್ನ ಕೇಳೋಣ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ? ಮಿರಾಕಲ್ಸ್ ಬರ್ತಾ ಇದೆ ನೋಡಿ. ಮತ್ತೊಂದು ಬ್ಯಾಲೆನ್ಸ್, ಹಾಗೆ ಜಾಯ್, ರಿಲೀಸ್, ವಿಸ್ಡಮ್, ಬಾಟಮ್ನಲ್ಲಿ ವರ್ಕೋಹಾಲಿಕ್. ಇವೆಲ್ಲ ವಿಷಯಗಳಿಂದ ನೀವು ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಳ್ಳಿ. ಓವರ್ ಥಿಂಕಿಂಗ್ ಕಡಿಮೆ ಮಾಡಿ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಈ ರಿಲೇಷನ್ಶಿಪ್ನಲ್ಲಿ ಮುಂದೆ ಏನಿದೆ, ಅನಿರೀಕ್ಷಿತವಾಗಿ ಏನು ಬರುತ್ತೆ ಅಂದಾಗ ಮಿರಾಕಲ್ಸ್ ಇದೆ. ಈ ಎಲ್ಲ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೋಬೇಕಾಗತ್ತೆ ನೀವು. ಹಾಗೆ ನಿಮಗೆ ಬಿ ವೈಸ್ ಅನ್ನೋ ಅಡ್ವೈಸ್ ಇದೆ. ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಲಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಜೀವನ ಅಂದರೆ ಹಾಗೆ, ಒಂದೊಂದ್ಸರಿ ಏನೋ ಕಾನ್ಫಿಡೆನ್ಸ್ ಇರುತ್ತೆ, ಮುಂದೆ ಎಲ್ಲ ಸರಿ ಮಾಡ್ಕೋತೀನಿ ಅನ್ನೋದಿರುತ್ತೆ. ಆದರೆ ದಿನ ಕಳೆದಾಗೆ ಅದು ಕಷ್ಟ ಅನಿಸುತ್ತೆ. ಮುಂದೆ ಈ ರಿಲೇಷನ್ಶಿಪ್ನಲ್ಲಿ ಸಂತೋಷ ಇದೆ, ಏನೋ ಮಿರಾಕಲ್ಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ ಏಂಜಲ್ಸಿಂದ. ಹಾಗಿರೋದ್ರಿಂದ ನಿಮ್ಮ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೊಳ್ಳಿ, ಯೂನಿವರ್ಸ್ಗೆ ಸರೆಂಡರ್ ಆಗಿ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.